ಎಲ್ಲರಿಗೂ ನಮಸ್ಕಾರ. ಶುಭ ಬೆಳಗು, ಶುಭೋದಯ, ಗುಡ್ ಮಾರ್ನಿಂಗ್. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಎಲ್ಲ ಪತ್ರಿಕೆಗಳು ನನ್ನ ಮುಂದೆ ಇವೆ. ಯಾವ ಪತ್ರಿಕೆಗಳು ಯಾವ ಸುದ್ದಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿವೆ, ಏನೇನಾಗ್ತಾ ಇದೆ. ಸೊ ಭಾಳ ಮುಖ್ಯವಾಗಿ ಇವತ್ತಿನ ಪತ್ರಿಕೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದದ್ದು ರಾಜ್ಯ ಬಿ ಜೆ ಪಿಯ ಗೊಂದಲ, ಹಾಗೆಯೇ ಸರ್ಕಾರದ ಗೊಂದಲ, ಮೂರು ಗುಂಪುಗಳಾಗಿ ಒಡೆದು ಹೋದಂಥ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷ ಏನಿದೆ ಅದರ ರಾಜಕಾರಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ರೀತಿಯ ವರದಿ ಇದೆ. ಒಂದು ಡೆಕನ್ ಪತ್ರಿಕೆ ಹೇಳುತ್ತೆ ಬಿ ಜೆ ಪಿ ಡಿಸಿಡೆಂಟ್ಸ್ ಟು ಫೇಸ್ ಆ್ಯಕ್ಷನ್ ಅಂತ. ವಿಜಯ ಕರ್ನಾಟಕದ ಪ್ರಕಾರ BSYಗೆ ಸ್ಪಷ್ಟ ಮೇಲುಗೈ ಅಂತ. ಸೊ ಉದಯವಾಣಿ ದಿಲ್ಲಿಗೆ ಗೊಂದಲ ಶಿಫ್ಟ್ ಅಂತ. ಸೊ ಇವನ್ ಪ್ರಜಾವಾಣಿ ಕೂಡ ಅದೇ ರೀತಿಯ ಶೀರ್ಷಿಕೆಗಳಿವೆ. ಸೊ ಇದರ ನಡುವೆ ಬಹಳ ಸ್ಪಷ್ಟವಾದ ಒಂದು ಮೇಲುಗೈ BSYಯನ್ನು ಗುರುತಿಸಿದ್ದು ವಿಜಯ ಕರ್ನಾಟಕ ಅಂತ. ಸೊ ಈ ರಾಜಕೀಯ ವರದಿಗಾರಿಕೆ ಅನ್ನೋದಿದೆಯಲ್ಲ, ಇವತ್ತಿನ ದಿನ ಬಹಳ ಬದಲಾಗ್ಬಿಟ್ಟಿದೆ, ಮೊದಲಿದ್ದಾಗೆ ಇಲ್ಲ. ಸೊ ವರದಿಗಾರನಿಗೆ ಏನು ಅನಿಸುತ್ತೋ ಅದು ಬರೀತಾರೆ. ಅದಕ್ಕೆ ಈಗ BSY ಮೇಲುಗೈ ಅನ್ನುವುದಕ್ಕೆ ಈ ಪತ್ರಿಕೆ ಯಾವ ಆಧಾರದ ಮೇಲೆ ವರದಿಗಾರರು ಹೇಳಿದ್ರು ಅಂತ. BJP ಉಸ್ತುವಾರಿಯ 3 ದಿನಗಳ ಕಸರತ್ತು ಅಂತ್ಯ, ಭಿನ್ನರಿಗೆ ಶಿಸ್ತು ಕ್ರಮದ ಎಚ್ಚರಿಕೆ, ಯಡಿಯೂರಪ್ಪ ನಿಷ್ಠರಿಗೂ ಪಾಠ, ಒಟ್ಟಾರೆ BSY ಸ್ಪಷ್ಟ ಮೇಲುಗೈ ಅಂತ ಈ ವರದಿ ಹೇಳುತ್ತೆ. ಹಾಗೆಯೇ ಮುಖಪುಟದ ಈ ವರದಿಯಲ್ಲಿ ಭಿನ್ನರಿಗೆ ಏನು ಸಂದೇಶ ನೀಡಲಾಗಿದೆ, ನಿಷ್ಠರಿಗೆ ಏನು ಸಂದೇಶ ನೀಡಲಾಗಿದೆ ಅನ್ನೋ ಅಂಶಗಳನ್ನು ಕೂಡ ನೀಡಲಾಗಿದೆ. ಭಿನ್ನರಿಗೆ ಏನು ಸಂದೇಶ? ನಾಯಕತ್ವದ ಬಗ್ಗೆ ತುಟಿ ಬಿಚ್ಚಿದರೆ ಶಿಸ್ತು ಕ್ರಮ. BSY ಹೊರತುಪಡಿಸಿ ನಾಯಕತ್ವ ನೀಡುವ ಸಮರ್ಥರು ಸದ್ಯಕ್ಕಿಲ್ಲ. ಗೊಂದಲ ಸೃಷ್ಟಿಸುವುದರಿಂದ ಪ್ರತಿಪಕ್ಷಗಳಿಗೆ ಅನುಕೂಲ. BJP ಶಕ್ತಿಯುತವಾಗಿ ಉಳಿಯಬೇಕಿದ್ದರೆ ವಾಸ್ತವ ಒಪ್ಪಿಕೊಳ್ಳಬೇಕು. ಏನು ಅಭಿಪ್ರಾಯವಿದ್ದರೂ ಪಕ್ಷದ ವೇದಿಕೆಯಲ್ಲಿ ಇದನ್ನು ಭಿನ್ನರಿಗೆ ಸಂದೇಶ ನೀಡಲಾಗಿದೆ ಅಂತ ಈ ವರದಿ ಹೇಳುತ್ತೆ. ನಿಷ್ಠರಿಗೆ ಏನು ಸಂದೇಶ? ಸಹಿ ಸಂಗ್ರಹದಂಥ ಚಟುವಟಿಕೆ ಸಲ್ಲ. ನಿಷ್ಠೆ ಪ್ರದರ್ಶನದ ಹೆಸರಿನಲ್ಲಿ ಇತರರ ವಿರುದ್ಧ ವೈಯಕ್ತಿಕ ಟೀಕೆ ಟಿಪ್ಪಣಿ ಬೇಡ. ನಿಷ್ಠರ ಗುಂಪು ರಚಿಸಿಕೊಂಡು ಸರ್ಕಾರ ಪಕ್ಷದ ಮೇಲೆ ಒತ್ತಡ ತರುವುದು ಸರಿಯಲ್ಲ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು, ಅದನ್ನು ಬಿಟ್ಟು ಭಿನ್ನರ ಬಗ್ಗೆ ನಿಗಾ ವಹಿಸುವುದಲ್ಲ. ಅತೃಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪಕ್ಷದ ನಾಯಕತ್ವ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತದೆ. ಸೊ ಈ ವರದಿಗೆ ಮೂಲ ಯಾರು ಅನ್ನೋದು, ಈ ಪತ್ರಿಕೆಗಳಿಗೆ ಸಾಧಾರಣ ವರದಿಗಳು ಏನಿರ್ತವೆ ಅದಕ್ಕೆ ಸೋರ್ಸ್ಗಳಂತಿರ್ತವೆ. ನಿನ್ನೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಕೋರ್ ಸಮಿತಿಯ ಸಭೆ ನಡೀತು. ಅದರಲ್ಲಿ ಅರುಣ್ ಸಿಂಗ್ ಕೂಡ ಪಾಲ್ಗೊಂಡಿದ್ದರು. ಅದು ಅರುಣ್ ಸಿಂಗ್ ಅವರ 3 ದಿನದ ಕಸರತ್ತೇನಿದೆಯಲ್ಲ, ಆ ಕಸರತ್ತಿನ ಕೊನೆಯ ಹಂತ ಅಥವಾ ಕೊನೆಯ ಘಟ್ಟ. ಸೊ ಅರುಣ್ ಸಿಂಗ್ ಒಬ್ಬ ಪೋಸ್ಟ್ ಮಾಸ್ಟರ್ ಇದ್ದಾಗೆ. ಅವರ ಏನು ಹೇಳಿದರೂ ಕೂಡ ಪೋಸ್ಟ್ ಮಾಸ್ಟರ್ ಕೆಲಸ ಪೋಸ್ಟನ್ನು ತಲುಪಿಸುವುದು ಮಾತ್ರ, ಅದನ್ನು ಮೀರಿ ಬೇರೆ ಕೆಲಸ ಅವರಿಗೆ ಇಲ್ಲ. ಇಲ್ಲಿ ಅರುಣ್ ಸಿಂಗ್ ಪೋಸ್ಟ್ ಮಾಸ್ಟರ್ ಮಾತ್ರ. ಅವರು ಇಲ್ಲಿ ಬಂದು ಅಭಿಪ್ರಾಯವನ್ನು ಪಡೆದಿದ್ದಾರೆ. ಅಲ್ಟಿಮೇಟ್ಲಿ ಮೋದಿ ಅಥವಾ ಶಾ, ಮೋದಿ ಮತ್ತು ಶಾ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು. ಸೊ ಮೋದಿ ಮತ್ತು ಶಾ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದಿದೆಯಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದು ಅವರಿಬ್ಬರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಆದ್ದರಿಂದ ಈ ತೀರ್ಮಾನಕ್ಕೆ BSY ಸ್ಪಷ್ಟ ಮೇಲುಗೈ ಆಗಿದೆ ಅಂತ ಈ ಪತ್ರಿಕೆ ತೀರ್ಮಾನಕ್ಕೆ ಬರೋದು ಹೇಗೆ? ಆ ತೀರ್ಮಾನ ತೆಗೆದುಕೊಳ್ಬೇಕಾದ್ದು ಪಕ್ಷದ ವರಿಷ್ಠರಲ್ವಾ? ಈ ರಿಪೋರ್ಟರ್ ತೀರ್ಮಾನ ತೆಗೆದುಕೊಳ್ಳೋದು. ಯಾಕಂದರೆ ನಿನ್ನೆ ಯಾವ ಘಟನೆಗಳು ಕೂಡ ಯಾರ ಮೇಲುಗೈ ಅನ್ನೋದಿರಲಿಲ್ಲ. ಸೊ ಒಂದು ಭಾರತೀಯ ಜನತಾ ಪಕ್ಷದ ಶಾಸಕರ ಜೊತೆ ಮಾತಾಡಿದಾಗ ಅರುಣ್ ಸಿಂಗ್ಗೆ ಅರಿವಿಗೆ ಬಂದಿದ್ದು BJPಯ ಒಳಗಡೆ 3 ಗುಂಪುಗಳಿವೆ. ಒಂದು ಯಡಿಯೂರಪ್ಪ ಪರವಾದದ್ದು, ಇನ್ನೊಂದು ಯಡಿಯೂರಪ್ಪ ವಿರೋಧವಾದದ್ದು, ಮತ್ತೊಂದು ಗುಂಪು ತಟಸ್ಥವಾದ ಗುಂಪು. ಆ ಗುಂಪು ತಟಸ್ಥವಾದ ಗುಂಪು ಏನಿದೆ, ಅವರು ಇವರಿಬ್ಬರಿಗಿಂತ ಜಾಸ್ತಿ ಇದ್ದಾರೆ ಅಂತ ಪಕ್ಷದ ಹೈಕಮಾಂಡ್ ಏನು ಹೇಳೋದಿರ್ತೋ ಅದನ್ನ ಮಾಡ್ತೀವಿ ಅಂತ ಹೇಳುವಂಥ ಗುಂಪು ಅದು. ಹಾಗಿರುವಂಥ ಸನ್ನಿವೇಶದಲ್ಲಿ ನಿನ್ನೆ ಕೋರ್ ಕಮಿಟಿ ಏನು ಒಂದು ಮಾತುಕತೆ ನಡೀತು. ಕೋರ್ ಕಮಿಟಿ ಎಲ್ಲ ಆದದ್ದೇನು? ಒಂದು ಯಡಿಯೂರಪ್ಪ ಗುಂಪು ಅಥವಾ ಯಡಿಯೂರಪ್ಪ ಕೋರ್ ಕಮಿಟಿಯಲ್ಲಿ ಹೇಳಿದ್ದು ವಿಶ್ವನಾಥ್ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಅವರು ಭ್ರಷ್ಟಾಚಾರದ ಮಾತನಾಡ್ತಾ ಪಕ್ಷದ ಸರ್ಕಾರದ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ತಕ್ಷಣ ವಿಶ್ವನಾಥ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅವರು ಹೇಳಿದ ತಕ್ಷಣ
ಪಕ್ಷದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳದಂತೆ. ಇದು ಮೂಲಗಳ ಪ್ರಕಾರನೇ. ಹಾಗೆ ರೇಣುಕಾಚಾರ್ಯ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಲ್ವಾ, ಅವರು ಕೂಡ ಅದೇ ರೀತಿ ಮಾತನಾಡಿದ್ದಾರೆ ಅಂತ. ಅದಾದ ಮೇಲೆ ಒಟ್ಟಾರೆಯಾಗಿ ನಂತರದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ದೇನು, ಯಾರು ಸರ್ಕಾರದ ವರ್ಚಸ್ಸನ್ನು ಕುಂದಿಸುವ ಕೆಲಸವನ್ನು ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ. ಯಾವಾಗ? ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಈಗ ಇವರು ನಮ್ಮ ಯತ್ನಾಳ್ ಸಾಹೇಬರು ಅವರು ಯಡಿಯೂರಪ್ಪನವ್ರ ಮೇಲೆ ದಾಳಿ ಮಾಡಿ ಯಾವ್ಯಾವ ರೀತಿ ಮಾಡಬೇಕೋ ಮಾಡಿದ್ರು. ಅವ್ರ ವಿರುದ್ಧ ನೀವು ಏನು ಕ್ರಮ ಕೈಗೊಂಡಿದ್ದೀರಿ? ನೋಟಿಸ್ ಕೊಡಲಾಗಿದೆ ಅಂತ ಒಂದು ಕ್ರಮ. ಅದು ಬಿಟ್ಟರೆ ನೋಟಿಸನ್ನು ಬಿಟ್ಟರೆ ನಿನ್ನೆ ಅವ್ರು ಬಂದಾಗ ಅವ್ರು ನೋಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ವಂತೆ. ಅದು ಕ್ರಮನ? ಸೊ ಅದರಂತೆ ಬಹಳ ಮುಖ್ಯವಾದ್ದು ಇಡೀ ಯಡಿಯೂರಪ್ಪ ವಿರುದ್ಧ ಚಟುವಟಿಕೆಯ ಹಿಂದೆ ಇರುವವರು ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಮಗೆ. BL ಸಂತೋಷ್ ಅವರಿದ್ದಾರೆ, ಅವರ ಗುಂಪಿದೆ. ಆದ್ದರಿಂದ ಪವರ್ಫುಲ್ ಮನುಷ್ಯರಾಗಿರುವ BL ಸಂತೋಷ್ ವಿರುದ್ಧ ಕ್ರಮ ಕೈಗೊಳ್ಳುವುದು ಅಷ್ಟು ಸುಲಭ ಅಲ್ಲ, ಆ ಗುಂಪಿನ ವಿರುದ್ಧ. ಇವತ್ತೇ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇನ್ನೊಂದು ವರದಿ ಇದೆ, ಅದು CT ರವಿ ಅವರು ಹೇಳಿದ್ದು. ಈ ಪಕ್ಷ ಭ್ರಷ್ಟಾಚಾರವನ್ನು ಸಹಿಸಲ್ಲ ಅಂತ ಅವ್ರು ಹೇಳ್ತಾರೆ. ಅದರ ಪಕ್ಕದಲ್ಲೇ ವಿಶ್ವನಾಥ್ ಅವರು ಮಾಡಿರುವ ಆರೋಪ ಇದೆಯಲ್ಲ, ಆ ಆರೋಪ ಏನಿದೆ ಆ ಸುದ್ದಿ ಇದೆ ಪ್ರಜಾವಾಣಿಯಲ್ಲಿ ಮುಖಪುಟದಲ್ಲಿ. ಅಂದರೆ ನಿನ್ನೆ ಕೂಡ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ವಿಶ್ವನಾಥ್ ಆರೋಪ ಮಾಡ್ತಾರೆ, ಭಾಳ ಗಂಭೀರವಾದ ಆರೋಪ ಮಾಡ್ತಾರೆ, ಭ್ರಷ್ಟಾಚಾರದ ಆರೋಪ. ಅದು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂಥದ್ದು. ಸುಮಾರು 20,000 ಕೋಟಿ ರೂಪಾಯಿಯ ಟೆಂಡರನ್ನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಟೆಂಡರ್ ಕರೆಯಲಾಗಿದೆ ಅನ್ನೋ ಮಾತನ್ನು ಅವ್ರು ನಿನ್ನೆ ಹೇಳ್ತಾರೆ. ಅದು ಪ್ರಜಾವಾಣಿಯ ಮುಖಪುಟದಲ್ಲಿ ಇದೆ. ಆದರೆ ಉಳಿದ ಪತ್ರಿಕೆಗಳ ಮುಖಪುಟದಲ್ಲಿ ಕಾಣ್ತಾ ಇಲ್ಲ. ಅದು ಮುಖಪುಟದಲ್ಲಿ ಬರುವಂಥ ಸುದ್ದಿನೇ. ಯಾಕೆಂದರೆ ಭಾಳ ಗಂಭೀರವಾದ ಆರೋಪವನ್ನು ವಿಶ್ವನಾಥ್ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ, ಮಾಡಿದ್ದಾರೆ. ಸೊ ಆ ಸುದ್ದಿ ವಿಜಯ ಕರ್ನಾಟಕದಲ್ಲಿ ಆಗಲಿ ಬೇರೆ ಪತ್ರಿಕೆಗಳಲ್ಲಿ ಅದಕ್ಕೆ ಮಹತ್ವ, ವಿಶ್ವನಾಥ್ ಆರೋಪಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ BSY ಸ್ಪಷ್ಟ ಮೇಲುಗೈ ಅಂತ ಬಂಬಡ ಬಜಾಯಿಸುವುದಕ್ಕೆ ಭಾಳ ಮಹತ್ವ ಕೊಡಲಾಗಿದೆ. ಹಾಗೆಯೇ ನೋಡಿ, ನೀವು ಉದಯವಾಣಿಯಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಹೋದರೆ ಇಲ್ಲಿ ದೆಹಲಿಗೆ ಗೊಂದಲ ಶಿಫ್ಟ್ ಅಂತ, ಇದು ಸ್ವಲ್ಪ ಮಟ್ಟಿಗೆ ನಿಜ. ಅದು ಗೊಂದಲ ದೆಹಲಿಗೆ ಶಿಫ್ಟ್ ಆಗಿದೆ ಅನ್ನೋದನ್ನು ನಾನು ಒಪ್ತೇನೆ. ಆದ್ದರಿಂದ ಯಡಿಯೂರಪ್ಪನವರಿಗೆ ಮೇಲುಗೈ ಅನ್ನುವುದು ಅದು ಯಡಿಯೂರಪ್ಪನವರ ಪರವಾಗಿ ಏನೋ ಬಂಬಡ ಬಜಾಯಿಸೋದು ಅಂತ ಸಿಚುವೇಶನ್ ಹಾಗೆ ಇಲ್ಲವೇ ಇಲ್ಲ. ಸೊ ಉದಯವಾಣಿ ಪ್ರಕಾರ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿರುವ ಉಸ್ತುವಾರಿ ಅರುಣಿಸಿ ಪಕ್ಷ ವಿರೋಧಿ ಹೇಳಿಕೆ ನೀಡಿದವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಡ್ತಾರೆ. ಶಿಸ್ತು ಕ್ರಮ ಎಚ್ಚರಿಕೆ ಕೊಡದಿದ್ದರೆ ಸ್ವಲ್ಪ ಇದು ಕಡಿಮೆ ಆಗಲ್ಲ ಅಂತ. ಸೊ ಈ ಪತ್ರಿಕೆಯಲ್ಲೂ ಕೂಡ ಫ್ರಂಟ್ ಪೇಜಲ್ಲಿ ವಿಶ್ವನಾಥ್ ಅವರ ಆರೋಪಕ್ಕೆ ಸ್ಥಾನ ಕೊಡಲಾಗಿಲ್ಲ ನಿನ್ನೆ ಮಾಡಿದ್ದು. ಸೊ ಬಹುತೇಕ ಪತ್ರಿಕೆಗಳಲ್ಲಿ ಅದು ಕೊಟ್ಟಿಲ್ಲ. ಸೊ ಒಟ್ಟಾರೆ ನಾವು ಗಮನಿಸಿದ್ದು ಹೋದರೆ ಮೀಡಿಯಾ ಒಂದು ಪಾರ್ಟಿಸಾನ್ ಆಗಿದೆ ಅಂತ ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿದ್ದಾನೆ. ರಿಪೋರ್ಟ್ಸ್ ಅಂದರೆ ಪೊಲಿಟಿಕಲ್ ರಿಪೋರ್ಟಿಂಗ್ ಅಷ್ಟು ಈಸಿ ಆದದ್ದಲ್ಲ. ರಾಜಕೀಯ ವರದಿಗಾರಿಕೆ ಮಾಡುವುದು ಸುಲಭ ಅಲ್ಲ. ನೀವು ಅದಕ್ಕೊಂದು ನಿಷ್ಠವಾದಂಥ ಒಂದು ಪತ್ರಿಕೋದ್ಯಮದ ಮೇಲಿನ ನಿಷ್ಠೆ ಬೇಕು, ಪ್ರಾಮಾಣಿಕತೆ ಬೇಕು, ಬದ್ಧತೆ ಬೇಕು. ಆದಷ್ಟು ಸಂದರ್ಭಗಳಲ್ಲಿ ಬೇರೆಯವರು ನಮಗೆ ಪ್ಲ್ಯಾಂಟ್ ಮಾಡದಿರುವಂತೆ ನೋಡ್ಬೋದು. ಸೊ ಇದರಲ್ಲಿ ನನಗೆ ಇದೇನಿದೆ ಈ ಸುದ್ದಿಯ ಮೂಲ ನನಗೆ ಅನಿಸೋ ಹಾಗೆ R ಅಶೋಕ್ ಅಂತ ಅನಿಸ್ತಾ ಇದೆ. R ಅಶೋಕ್ ಅವರೇ ನಾಯಕತ್ವ ಬದಲಾವಣೆ ಇಲ್ಲ ಹಾಗೆ ಹೀಗೆ ಅಂಥೇಳಿ ಅವರೇ ಹೈಕಮಾಂಡ್ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಕೋರ್ ಕಮಿಟಿಯ ಸಭೆ ನಂತರ. ಸೊ ನಾಯಕತ್ವ ಬದಲಾವಣೆ ಇಲ್ಲ, 2 ವರ್ಷ ಅಲ್ರಿ. ಯಾರ್ರೀ ಇವರು ಆ ಅಶೋಕು ಈ ಹೇಳಿಕೆ ಕೊಡೋದಕ್ಕೆ? ಇದು ಒಂದು ಬಹಿರಂಗವಾಗಿ ನೀಡಿದ ಹೇಳಿಕೆ. ಆದರೆ ಅವರು ಪ್ಲ್ಯಾಂಟ್ ಮಾಡುವ ಕೆಲಸವನ್ನು ಸಿಸ್ಟಮೆಟಿಕ್ ಆಗಿ ಕೆಲವು ಪತ್ರಿಕೆಗಳಿಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ. BJPಯಲ್ಲಿ ಸ್ಟೋರಿ ಪ್ಲ್ಯಾಂಟ್ ಮಾಡೋದ್ರಲ್ಲಿ ನಿಸ್ಸೀಮರಾದವರು ಇದ್ದಾರೆ. ಅವರು ಭವ್ಯ ಕಿವಿಗೆ ಹಾಕ್ಬಿಡ್ತಾರೆ. ಹಾಗೆ ಮಾಧ್ಯಮದವರು BJP ಮನಸ್ಥಿತಿಯವರಾದ್ದರಿಂದ ಅವರು BJP ಪರವಾಗಿ, ಆದರೆ ಈಗ ಯಡಿಯೂರಪ್ಪನ ಪರವಾಗಿ, BJP ಪರವಾಗಿ ಮತ್ತು ಯಡಿಯೂರಪ್ಪನವ್ರ ಪರವಾಗಿ ಮಾಧ್ಯಮ ಇದೆ. ಅದಕ್ಕೆ ಕಾರಣಗಳು ಏನು ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಯಾರ ಪರವಾಗಿರ್ತಾರೆ, ಯಾರ ಪರವಾಗಿ ಯಾರು ಇದ್ದರೆ ಅದರ ಹಿಂದೆಲ್ಲ ಏನಿರುತ್ತೆ ಅನ್ನೋದನ್ನು ವಿವರಿಸಬೇಕಾದ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಆದ್ದರಿಂದ ಇದ್ದಾರೆ, ದಟ್ ಇಸ್ ಅ ಥಿಂಗ್, ಯಾರು ಇದ್ದಾರೆ, ಪ್ಲ್ಯಾಂಟ್ ಮಾಡಿದ್ದಾರೆ. ಸೊ
ಈ ಉದಯವಾಣಿದು ಸ್ವಲ್ಪ ಮಟ್ಟಿಗೆ ಬೆಟರ್. ದಿಲ್ಲಿಗೆ ಗೊಂದಲ ಶಿಫ್ಟ್ ಅನ್ನೋದು ಈಗ ದೆಹಲಿಗೆ ಹೋಗಿದೆ. ಮೋದಿ ಮತ್ತು ಅಮಿತ್ ಶಾ ಏನು ಮಾಡ್ತಾರೆ ಅಂತ. ಸೊ ಭಾಳ ಮುಖ್ಯವಾಗಿ ಇನ್ನೊಂದು 2-3 ದಿನಗಳಲ್ಲಿ ದೆಹಲಿಯಲ್ಲಿ ಕೆಲವು ಮಹತ್ವದ ಸಭೆಗಳು ನಡೀತಾ ಇವೆ. ಒಂದು ಸಚಿವ ಸಂಪುಟ, ಕೇಂದ್ರ ಸಚಿವ ಸಂಪುಟದ ವಿಸ್ತರಣೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ. ಅದಾದ ಮೇಲೆ ಬಹಳ ಮುಖ್ಯವಾಗಿ ಬಿ ಜೆ ಪಿಗೆ ತಲೆನೋವು ಆಗಿರುವುದು 2 ರಾಜ್ಯಗಳು, ಉತ್ತರ ಪ್ರದೇಶ ಆ್ಯಂಡ್ ಕರ್ನಾಟಕ. ಈ 2 ರಾಜ್ಯಗಳಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲಿ ಭಿನ್ನಮತೀಯ ಚಟುವಟಿಕೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಕಳೆದ 3 ದಿನಗಳ ವಿದ್ಯಮಾನಗಳಿಂದ ನಮಗೆಲ್ಲ ಅರ್ಥ ಆಗಿದೆ. ಪ್ರಾಯಶಃ ಅರುಣ್ ಸಿಂಗ್ ಕೂಡ ಇದನ್ನು ಅರ್ಥ ಮಾಡಿಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅರುಣ್ ಸಿಂಗಿಗೆ ಅವರೆಂದೂ ಕೂಡ ನೇರವಾದ ಚುನಾವಣೆಗೆ ಗೆದ್ದು ಬಂದವರಲ್ಲ. ಅವರಿಗೆ ಚುನಾವಣಾ ರಾಜಕಾರಣ ಕೂಡ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಸೊ ಹೀಗಾಗಿ ಅವ್ರ ಪಕ್ಷದ ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜು ಬಂದಿದ್ದಾರೆ. ಸೊ ಯಡಿಯೂರಪ್ಪನ ಪರವಾಗಿ ಮಾತನಾಡ್ತಾ ಬಂದಿದ್ದಾರೆ. ಅದು ಯಾಕೆ ಉಸ್ತುವಾರಿ ಆದವರು ಸರ್ಕಾರದಲ್ಲಿ ಇದ್ದವರು ಪರವಾಗಿ ಮಾತನಾಡ್ತಾರೆ ಅನ್ನೋದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ ಕಾಲದಿಂದನೂ ಹಾಗೇನೆ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೇ ನೀವು ಜನ ಇಟ್ಟಿರ್ಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅದನ್ನ ಮಾಡ್ತಾಯಿದ್ರು. ಅದು ಸಿದ್ದರಾಮಯ್ಯನವ್ರು ಇರಲಿ, ನಾನು ಭಾಳ ಕಾಲದಿಂದ ನೋಡಿದೆ. ಉಸ್ತುವಾರಿ ಬಂದುಬಿಟ್ರೆ ಅವ್ರು ನೋಡ್ಕೊಳ್ಳೋಕೆ ನೀವು ಕೆಲವು ಜನರನ್ನು ಬಿಡಬೇಕು. ನೋಡ್ಕೊಳ್ಳೋದಂದ್ರೂ ಸಾಮಾನ್ಯ ಅಲ್ಲ. ಗುಲಾಮ್ ನಬಿ ಆಜಾದ್ ಬಂದಾಗ ಅವ್ರು ನೋಡ್ಕೊಳ್ಳೋಕೆ ಏನೇನು ಮಾಡಬೇಕಾಗಿತ್ತು ಅಂತ ಕಾಂಗ್ರೆಸ್ ನಾಯಕರೊಬ್ಬರು ನನಗೆ ಒಂದು ಸಂದರ್ಭದಲ್ಲಿ ಹೇಳ್ತಾಯಿದ್ರು. ಕೇವಲ ಹೋಟೆಲ್ನಲ್ಲಿ ರೂಮ್ ಮಾಡಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡೋದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ವ್ಯವಸ್ಥೆ ಮಾಡಿ ಅವರ ಸಂತುಷ್ಟಪಡಿಸಿ ಅವ್ರನ್ನ ಸಂತೋಷಪಡಿಸಿ ನಂತರ ಕಳಿಸ್ಬೇಕಾದ್ರೆ ಬರೀ ಕೈಯಲ್ಲಿ ಹ್ಯಾಂಗ್ರಿ ಹೋಗ್ತಾರೆ, ಕೈ ಖಾಲಿ ಹೋಗೋಕ್ಕಾಗಲ್ಲ. ಅದನ್ನೂ ವ್ಯವಸ್ಥೆ ಮಾಡಬೇಕಾಗಿತ್ತು. ಸೊ ಇದು ಕಾಂಗ್ರೆಸ್ನವರೇ ಹೇಳ್ತಿರೋ ಮಾತು. ಯಾವನಾದರೂ ಕೇಂದ್ರ ಉಸ್ತುವಾರಿ ಬಂದ ಅಂದರೆ ಸೂಟ್ ಕೇಸ್ ಹೋಯಿತು ಅಂತಲೇ ಅರ್ಥ. ಈಗ ಅರುಣ್ ಸಿಂಗ್ ಬಗ್ಗೆ ಕೂಡ ಅಂತಹ ಮಾತುಗಳು ಕೇಳಿಬರ್ತಾವೆ. ಅರುಣ್ ಸಿಂಗ್ ಬಂದರು ಅಂದರೆ ಸೂಟ್ ಕೇಸ್ ಹೋಯಿತು ಡೆಲ್ಲಿಗೆ ಅಂತ. ಸೊ ಕಳಿಸ್ಕೊಡ್ತಾರೆ ಬಿಡಿ, ಅದು ಬೇರೆ ಬೇರೆ ಮಾರ್ಗಗಳ ಮೂಲಕ ಕೂಡ ತಲುಪಿಸ್ತಾರೆ. ಅಂತೂ ಅರುಣ್ ಸಿಂಗ್ ಸಂಪೂರ್ಣವಾಗಿ ಅವರು ಯಡಿಯೂರಪ್ಪನ ಪರವಾಗಿ ಇದ್ದ ಹಾಗೆ ತೋರಿಸ್ಕೊತಾರೆ. ಅದು 2 ಕಾರಣ ಇರುತ್ತೆ. ಒಂದು, ಪಕ್ಷದ ಇಮೇಜ್ ಹಾಳಾಗಬಾರ್ದು, ಅಥವಾ ಉಸ್ತುವಾರಿಗೆ ಬಂದವನು ಮುಖ್ಯಮಂತ್ರಿ ಬದಲು ಮಾಡ್ತೇನೆ ಅಂತ ಹೇಳೋಕ್ಕಾಗಲ್ಲ, ಇವರೇ ಇರ್ತಾರೆ ಅಂತಲೇ ಹೇಳಬೇಕು, ಅದು ಒಂದು ಕಾರಣ ಇರುತ್ತೆ. ಸೊ ಇನ್ನೊಂದು, ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಕೃತಜ್ಞತೆ ಕಂಡ್ರಿ, ಇವಾಗ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾನಪ್ಪ, ನಾನು ಇದ್ರ ಬಗ್ಗೆ ಇದು ಮಾಡಬಾರ್ದು ಅಂತ ಆ ಕೃತಜ್ಞತೆಯ ಕಾರಣ ಕೂಡ ಇರ್ಬೋದು. 3ನೇದು, ಅರುಣ್ ಸಿಂಗ್ ಏನು ಹೇಳಿದ್ರು ಅವ್ರು ತೀರ್ಮಾನ ತಗೊಳ್ಳೋ ವ್ಯಕ್ತಿನೇ, ಆ ಅಧಿಕಾರನೂ ಇಲ್ಲ ಅವ್ರಿಗೆ. ಯಡಿಯೂರಪ್ಪ ಕಂಟಿನ್ಯೂ ಆಗಬೇಕಾ ಅಥವಾ ಹೋಗ್ಬೇಕನ್ನುವ ತೀರ್ಮಾನ ಹ್ಯಾಂಗ್ರಿ ತಗೋತಾರೆ ಅರುಣ್ ಸಿಂಗ್? ಪಕ್ಷದ ಒಬ್ಬ ಉಸ್ತುವಾರಿ, ಇಲೆಕ್ಷನಲ್ಲಿ ಇನ್ನೂ ಇದುವರೆಗೂ ಗೆದ್ದಿಲ್ಲ ಅವರು ಡೈರೆಕ್ಟ್ ಇಲೆಕ್ಷನ್. ಸೊ ಅವ್ರಿಗೆ ತಾಳಕ್ಕೆ ಸಾಧ್ಯ ಇಲ್ಲ. ಅಲ್ಟಿಮೇಟ್ಲಿ ಬಿ ಜೆ ಪಿ ಇದರಲ್ಲಿ ಇನ್ನೇನು ಮೋದಿ ಮತ್ತು ಅಮಿತ್ ಶಾ ಮಾತ್ರ ಅವರು ತೀರ್ಮಾನ ತಗೋಬೇಕು. ಅವರು ಇಂತಹ ತೀರ್ಮಾನ ತಗೋತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇ ಆರ್ ಕಟ್ ಥ್ರೋಟ್ ಪೊಲಿಟಿಷಿಯನ್ಸ್. ಅವ್ರು ಯಾವ ತೀರ್ಮಾನವನ್ನು ತಗೋಬೋದು. ಆದರೆ ಕರ್ನಾಟಕದ ವಿಚಾರದಲ್ಲಿ ಅವರಿಗೆ ತಲೆನೋವಾಗಿದೆ. ನಾನು ಕಳೆದ 1 ವಾರದಿಂದ ಅಲ್ಲ, ಅದಕ್ಕೂ ಹಿಂದಿನ ದಿನಗಳಿಂದ ಹೇಳ್ತಾ ಇದ್ದೀನಿ. ಕರ್ನಾಟಕ ಅವರಿಗೆ ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಒಂದು ರೀತಿಯಲ್ಲಿ ಅವರಿಗೆ ನುಂಗಲಾರದ ತುತ್ತು. ಆ ಪರಿಸ್ಥಿತಿಯಲ್ಲಿ ಇರೋದ್ರಿಂದಲೇ ಅದು ಡಿಲೇ ಆಗ್ತದೆ. ಅದರ ಅರ್ಥ ಅವರು ಯಡಿಯೂರಪ್ಪನ ಹಾಗೆ ಬಿಡ್ತಾರೆ ಅಂತಿಲ್ಲ. ಸೊ ನನಗನ್ನಿಸುವ ಹಾಗೆ ಈಗ ಏನಾದರೂ ಯಡಿಯೂರಪ್ಪ ಬಚಾವಾದರೆ ಅವ್ರನ್ನ ಹೊರಗೆ ಕಳಿಸೋದಕ್ಕೆ ಬೇರೆ ಮಾರ್ಗಗಳನ್ನ ಹುಡುಕ್ತಾರೆ ಇವರು. CBI ಬಳಸ್ಬೋದು, ಬೇರೆ ಬೇರೆ ಪ್ರಕರಣಗಳು, ಯಡಿಯೂರಪ್ಪನ ಮೇಲೆ ಇರೋ ಭ್ರಷ್ಟಾಚಾರ ಪ್ರಕರಣ ಎತ್ತಿ ಅದನ್ನೇ ಅವರು ಬಲಿ ಹಾಕೋದಕ್ಕೆ ಬಳಸುವುದಕ್ಕೂ ಕೂಡ ಅಮಿತ್ ಶಾ ಮತ್ತು ಮೋದಿ ಹಿಂಜರಿಯಲ್ಲ. ಆದ್ದರಿಂದ ಈ ಅರುಣ್ ಸಿಂಗ್ ಭೇಟಿ ಒಂದು ರೀತಿಯಲ್ಲಿ ವಿಫಲ, ಅದು ಫೇಲ್ಯೂರ್, ಅದು ಏನೂ ಮಾಡಿಲ್ಲ ಅವರು ಒಟ್ಟಾರೆ ಇಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಹೋಗುವ ಪರಿಸ್ಥಿತಿ ಮಾತ್ರ ನಿರ್ಮಾಣ ಆಗಿದೆ. ನೋಡ್ಕೊಂಡು ಹೋಗಿದ್ದಾರೆ, ವರದಿ ಕೊಡ್ತಾರೆ. ಆದರೆ ನಮ್ಮ ಮಾಧ್ಯಮ ಮಾತ್ರ ಸೊ ಬೇರೆ ಬೇರೆ ರೀತಿ ಹೇಳ್ತಾ ಹೋಗ್ತಾರೆ. ಡೆಕ್ಕನ್ ಪ್ರಕಾರ BJP ಡಿಸಿಷನ್ಸ್ ಟು ಫೇಸ್ ಆ್ಯಕ್ಷನ್ ಅಂತ. ಯಾವಾಗ ಆ್ಯಕ್ಷನ್ ತೊಗೋತಾರೆ, ಏನು ನೋಡಬೇಕು. ಒಂದು ಮಾತು, ಅದು ಯಡಿಯೂರಪ್ಪನವರ ಬೆಂಬಲಿಗರಿಗೆ ಹೇಳುವಂಥದ್ದು, ವಿಶ್ವನಾಥ್ ಮೇಲೆ ಕ್ರಮ ತಗೋತೀನಿ ಅಂತ. ವಿಶ್ವನಾಥನ ಸ್ವಾಗತ ಮಾಡ್ತಾರೆ, ಮಂತ್ರಿ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಸಸ್ಪೆಂಡ್ ಮಾಡ್ತಾರೆ, ಮಾಡಿ ಅತ್ಲಾಗೆ ಆವಾಗ MLC ಆಗಿರ್ತೀನಿ, ನೆಕ್ಸ್ಟ್ ರಾಜಕಾರಣ ಏನಾಗುತ್ತೋ ನೋಡ್ಕೊತೀನಿ. ಅವರು ಆ ಮನಸ್ಥಿತಿಲಿದ್ದಾರೆ. ಆದರೆ ಅವರು ಸಸ್ಪೆಂಡ್ ಮಾಡ್ತಾರೆ ಅಂತ ಹೆದರುವ ವ್ಯಕ್ತಿ ಅಲ್ಲ ಅಂತ ಇವತ್ತು ಮತ್ತು ಅವರು ಜಾಡ್ಸೋಕ್ಕೆ ಶುರು ಮಾಡ್ತಾರೆ. ಸೊ ಒಟ್ಟಾರೆ BJPಯ ಒಳಗಡೆ ಸ್ಥಿತಿ ಅಯೋಮಯ ಆಗಿದೆ. ಇವರು ಅರುಣ್ ಸಿಂಗ್ ಬಂದು ಹೋಗಿದ್ದು ಅಂದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ನಮ್ಮಲ್ಲಿ ಒಂದಾಗದೆ. ಇದು ಬಂದ ಪುಟ್ಟ ಹೋದ ಪುಟ್ಟ ಆಗಿದೆ. ಮಧ್ಯ ಒಂದು ಸ್ಟೇಟ್ಮೆಂಟ್ಗಳು, ಇನ್ನೊಂದು ಹೇಳಿಕೆಗಳು ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಅದನ್ನು ಮೀರಿದರೆ ಇನ್ನೇನೂ ಇಲ್ಲ.
ಆದರೆ ಎಸ್, ಸೀನ್ ಶಿಫ್ಟೆಡ್ ಟು ಡೆಲ್ಲಿ. ಈಗ ಚೆಂಡು ಮೋದಿ ಮತ್ತು ಅಮಿತ್ ಶಾ ಅಂಗಳದಲ್ಲಿದೆ. ಈ ಅಂಗಳದಲ್ಲಿರುವ ಚೆಂಡನ್ನು ಅವ್ರು ಏನು ಮಾಡ್ತಾರೆ, ವಾಪಸ್ ಹೊಡೆಯುತ್ತಾರ ಅಥವಾ ಗೋಲ್ ಮಾಡ್ತಾರ ಅದು ನೋಡಬೇಕು. ಇದು ಇವತ್ತಿನ ಭಾಳ ಮುಖ್ಯವಾದ ಮೀಡಿಯಾ ವಾಚ್. ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.